ಮಳೆಗೆ ಸಂಬಂಧಪಟ್ಟ ಕೆಲ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಮಹಾರಾಷ್ಟ್ರದ ಮಳೆಗೆ ಘಟಪ್ರಭಾ ನದಿಯಲ್ಲಿ ಮಳೆಯಬ್ಬರ ಜೋರಾಗಿದ್ದು ಘಟಪ್ರಭಾದಲ್ಲಿ ಇದೀಗ 50,000 ಕ್ಯೂಸೆಕ್ಸ್ ಅಧಿಕ ಪ್ರಮಾಣದ ನೀರಿನ ಹರಿವಾಗ್ತಾ ಇದೆ. ಮಾಚಕನೂರು ಹೊಳೆಬಸವೇಶ್ವರ ದೇವಸ್ಥಾನಕ್ಕೆ ಜಲ ದಿಗ್ಬಂಧನ ಹಾಕಲಾಗಿದೆ. ಬಾಗಲಕೋಟೆಯ ಮುಧೋಳ ತಾಲೂಕಿನ ಮಾಚಕನೂರು ದೇವಸ್ಥಾನದ ಒಳಗೆ 6 ಅಡಿಯಷ್ಟು ನೀರು ನುಗ್ಗಿದೆ. ಹೊಳೆಬಸವೇಶ್ವರ ದೇವಸ್ಥಾನಕ್ಕೆ ಭಕ್ತರ ಪ್ರವೇಶ ಸದ್ಯಕ್ಕೆ ನಿರ್ಬಂಧ. ಉತ್ಸವ ಮೂರ್ತಿ ದೇವಸ್ಥಾನದ ಹೊರಗೆ ಇದೆ. ಪ್ರತಿಷ್ಠಾಪನೆ ಹೊರಗಡೆ ಉತ್ಸವ ಮೂರ್ತಿಗೆ ಪೂಜೆಯನ್ನ ಭಕ್ತರು ಸಲ್ಲಿಸ್ತಾ ಇದ್ದಾರೆ. ಶ್ರಾವಣ ಮಾಸದಲ್ಲಿ ದೇವಸ್ಥಾನದಲ್ಲಿನ ಪೂಜೆಗೆ ವಿಘ್ನ ಎದುರಾಗ್ತದೆ. ಕಾರಣ ಮಳೆರಾಯ. ದೇವಸ್ಥಾನದ ಬಳಿ ಜನ ಈಜಾಡ್ತಾ ಇದ್ದಾರೆ. ಹಾಗೂ ಮಕ್ಕಳು ಮತ್ತೊಂದು ಕಡೆ ಜಾನುವಾರುಗಳ ಮೈ ತೊಳಿತಾ ಇದ್ದಾರೆ ರೈತರು. ಅಂದರೆ ಯಾವ ರೀತಿಯಲ್ಲಿ ದಿನಂಪ್ರತಿ ಓಡಾಡ್ತಾ ಇದ್ರಲ್ಲ, ದಿನ ಬೆಳಗಾದ್ರೆ ಅಲ್ಲಿಗೆ ಹೋಗಿ ಪೂಜೆ ಸಲ್ಲಿಸ್ಕೊಂಡು ಬರ್ತಾ ಇದ್ರು, ಕೈ ಮುಗಿದು ಬರ್ತಾ ಇದ್ರು ಊರಿನ ಭಕ್ತಾದಿಗಳು, ಗ್ರಾಮಸ್ಥರೆಲ್ಲರೂ. ಅಲ್ಲಿ ಕೆರೆ ನಿರ್ಮಾಣ ಆಗಿದೆ. ಯಾಕಂತ ಹೇಳಿದ್ರೆ ನೋಡಿ, ಇಲ್ಲಿ ಗಮನಿಸ್ತಾ ಇದ್ದೀರಿ, ದೇವಸ್ಥಾನವೇ ಮುಕ್ಕಾಲು ಭಾಗ ಮುಳುಗಿ ಹೋಗುವ ಹಂತಕ್ಕೆ, ಗೋಪುರದ ಕೆಳಗೆ ಅದೊಂದು RCC ಅಂತೀವಲ್ಲ, ಆ ಭಾಗ ಕಾಣಿಸ್ತಾ ಇದೆ. ಸಂಪೂರ್ಣವಾಗಿ ಮುಳುಗೋಗಿದೆ. ಉತ್ಸವ ಮೂರ್ತಿ ನೀರಲ್ಲಿ ಒದ್ದೆಯಾಗೋಗಿದೆ. ಮಹಾರಾಷ್ಟ್ರದ ಮಳೆಗೆ ಘಟಪ್ರಭಾ ನದಿ ತುಂಬಿ ಹರಿತಾ ಇರೋ ಪರಿಣಾಮ ಇದು. ನೋಡಿ, ಇಲ್ಲಿ ಮಕ್ಕಳೆಲ್ಲ ಆರಾಮಾಗಿ ಆಟಾಡ್ತಾ ಇದ್ದಾರೆ. ಊರಿನವರೆಲ್ಲರೂ ಕೆರೆ ಕಟ್ಟೆ ಕರ್ಕೊಂಡು ಹೋಗ್ತಾಯಿಲ್ಲ, ದೇವಸ್ಥಾನದ ಮುಂಭಾಗಕ್ಕೆ ಕರ್ಕೊಬಂದು ಜಾನುವಾರುಗಳು ಅಂದರೆ ಹಸು, ಎತ್ತು, ಎಮ್ಮೆ, ಕೋಣ ಮೈ ತೊಳ್ಕೊಂಡು ಹೋಗ್ತಾ ಇದ್ದಾರೆ. ಅವಾಗ ಸ್ನಾನ ಮಾಡಿಸ್ಕೊಂಡು.